ಪ್ರಸಾದ್ ಅಂತ ಯೂತ್ ಕಾಂಗ್ರೆಸ್ ಲೀಡರ್ ನೋಡಿ ಸರ್, CM ಬಂದಿದ್ರು ಅವತ್ತು, ಇವರಿಗೆ ಮನೆ ಇಲ್ಲ ಅಂತ ಹೇಳಿ ಇದು ಮಾಡಿದ್ರು. ಅದಕ್ಕೋಸ್ಕರ ಆದೇಶ ಕೊಟ್ಟರು. CM ಸರ್ ಬಂದಿದ್ರು, ಕೊಡ್ತೀನಿ, ನಾನು ಮಾಡ್ಕೊಡ್ತೀನಿ ಪೇಪರು ಅಂತ ಹೇಳಿ ಸೈನ್ ಮಾಡಿ DC ಮೇಡಮ್ ಎಲ್ಲ ಕೊಟ್ಟರು ಸರ್. 3 ದಿವಸದಲ್ಲಿ ಪೇಪರ್ ಕೊಟ್ಟರು. ನಾವೇ ಕೊಡಿಸಿದ್ರೆ ಅವ್ರ ಕಾಲೇಜ್ ಹತ್ರ ಹೋಗ್ಬಿಟ್ಟು ನಾನೇ ಕೊಡಿಸಿದೆ. ಈ ಥರ ಮಾಡಿಕೊಡಿ ಸರ್, ಬಡವರು, ಶುಗರ್ ಪೇಷಂಟ್, ಹಾರ್ಟ್ ಪೇಷಂಟ್ ಅಂತಂದರೆ ಗಂಡ, ಏನೋ ಒಂದು ಹೆಲ್ಪ್ ಮಾಡಿ ಸರ್, ಸಹಾಯ ಆಗ್ತೈತೆ ಅಂತ ಹೇಳ್ದೆ ಸರ್. ಅಂತ ಹೇಳಿ ಪೇಪರ್ ಕೊಟ್ಟರು. 3 ವರ್ಷ ಆಯಿತು ಸರ್, ಇನ್ನೂ ಇಲ್ಲಿವರೆಗೂ ಮನೆ ಇಲ್ಲ ಸರ್. ಬಡವ್ರು ಅಂತ ಏನು ಸರ್, ಯಜಮಾನ್ರು ತೀರೋಗ್ಬಿಟ್ರು ಸರ್, ಅವ್ರದ್ದು ಗಂಡ ತೀರೋಗ್ಬಿಟ್ರು. DC ಅವರಿಗೆ 1 ತಿಂಗಳಿಗೆ 15 ದಿವಸಕ್ಕೆ ಮೀಟ್ ಮಾಡ್ತಾ ಇದ್ದೀನಿ ನಾನು ಸರ್. ರಾಬಿಯಾ ಅಸ್ಲಂ ಪಾಷಾ ಅಂತ ಹೇಳಿ 2024ರಲ್ಲಿ CM ಬಂದಿದ್ರು ಒಂದು ಕಾರ್ಯಕ್ರಮಕ್ಕೆ ತುಮಕೂರಲ್ಲಿ. ಅವ್ರ ಹತ್ರನೇ ನಾನು ಭೇಟಿ ಮಾಡಿದ್ದೆ. ಸರ್, ಈ ಥರ ನಮ್ಮ ಯಜಮಾನ್ರಿಗೆ ಹಾರ್ಟ್ ಪೇಷಂಟ್ ಇದೆ, ದುಡಿಯೋರು ಯಾರು ಇಲ್ಲ, 2 ಮಕ್ಕಳಿದ್ದಾರೆ, ಬಾಡಿಗೆ ಮನೇಲಿದ್ದೀವಿ ಅಂತ ಹೇಳಿಬಿಟ್ಟು ಅವರು ನಮ್ಮ ಒಂದು ಕುಟುಂಬಕ್ಕೆ 20-30 ಒಂದು ಸೈಟನ್ನು ಹಂಚಿಕೆ ಮಾಡಿದ್ರು. ಆದೇಶದ ಮುಖಾಂತರ ಆದೇಶ ಪತ್ರವನ್ನು ಕೊಟ್ಟಿದ್ರು. ಇವರೇ ಗೃಹ ಮಂತ್ರಿಗಳು ಮತ್ತು DC ಅವರೇ ಆದೇಶ ಪತ್ರವನ್ನು ಕೊಟ್ಟಿದ್ರು. ಕೊಟ್ಮೇಲೆ 1 ತಿಂಗಳಿಗೆ 15 ದಿವಸಕ್ಕೆ ಒಂದ್ಸತಿ ಇವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ ನೋಡಿ. ಇವ್ರು ಈ ಥರ ಸಿಗ್ನೇಚರ್ ಹಾಕ್ಕೊಡ್ತಾರೆ, ಮತ್ತೆ ಸರ್ಕಲ್ ಸುತ್ತಿಸ್ತಾ ಇದ್ದಾರೆ. ಪರಮೇಶ್ವರ್ ಹತ್ರ ಹೋದ್ರೆ DC ಹತ್ರ ಹೋಗಿ ಅಂತಾರೆ, DC ಹತ್ರ ಹೋದ್ರೆ ನಗರಸಭೆಗೆ ಹೋಗಿ ಅಂತಾರೆ, ನಗರಸಭೆ ಹತ್ರ ಆದ್ರೆ ಮತ್ತೆ DC ಹತ್ರ ಹೋಗಿ ಅಂತ ಅಂತಾರೆ. ಸೈಟ್ 20-30 ಮಂಜೂರಾಗಿದೆ. CM ಆದೇಶ ಕೊಟ್ಟು ಮಂಜೂರು ಮಾಡಿದ್ದಾರೆ. ಹಕ್ಕುಪತ್ರ ತರಿಸ್ಕೊಡ್ತಾ ಇಲ್ಲ. ಹಕ್ಕುಪತ್ರ ತರಿಸ್ಕೊಡಿ ಅಂದ್ರೆ ನಗರಸಭೆಗೆ 25,000 ಕಟ್ಟಬೇಕಂತೆ ಸರ್. ಸರ್ವೆ ನಂಬರ್ 100 ಶಿರಾದಲ್ಲಿ ಸರ್ ನಗರಸಭೆಯವರೇ ಕೊಡಿ ಅಂತ ಅಂತಾರೆ. ಎಲ್ಲಿಂದ ತಗೊಬಂದು ಕೊಡ್ಬೇಕು? ಇನ್ನು ನನ್ನ ಪರಿಸ್ಥಿತಿ ಇವಾಗ 2 ಮಕ್ಳನ್ನ ತಗೊಂಡು ಗಂಡ ತೀರೋಗಿದ್ರೆ 1 ತಿಂಗಳಾಯ್ತು. ಇವಾಗ ಮಕ್ಳನ್ನ ತಗೊಂಡು ಬೀದಿಲಿ ಕುತ್ಕೊಂಡಿದ್ದೀವಿ. ತಾತ್ಕಾಲಿಕವಾಗಿದ್ರು ಕೊಡಿ. 1800 ಮನೆಗಳು ಮಂಜೂರಾಗಿದೆಯಲ್ಲ, ನೀವು ಕೊಡೋವರೆಗೂ ನನಗೆ ತಾತ್ಕಾಲಿಕವಾಗಿ ನೆಲೆ ಕೊಡಿ ಅಂತಾನು ಕೇಳ್ತಾ ಇದ್ದೀನಿ. ಆ ತಾತ್ಕಾಲಿಕ ನೆಲೆನೂ ಮಾಡ್ಕೊಡ್ತಾ ಇಲ್ಲ ಇವರು. ಹೈಸ್ಕೂಲ್ ಫೀಲ್ಡ್ ಅಲ್ಲಿ CM ಬಂದಿದ್ರಲ್ಲ ಅವತ್ತು? ಹಾ ಸರ್, ಅವತ್ತಿಂದ ಓಡಾಡ್ತಾ ಇದ್ದೀನಿ ಸರ್ ನಾನು. ಅವತ್ತಿಂದ ರಾಬಿಯಾ 1 ವರ್ಷ ಆಯ್ತು. 1 ವರ್ಷ 2 ವರ್ಷ ಆಯ್ತು ಸರ್. ಪೇಶಮ್ಮ ಮೊಹಲ್ಲಾ 25,000 ಫೀಸ್ ಅಥವಾ ದುಡ್ಡು ಲಂಚ ಕೇಳ್ತಾರದ? ಹಕ್ಕುಪತ್ರಕ್ಕೆ 25,000 ಕೊಡ್ಬೇಕಂತೆ. ಗೊತ್ತಿಲ್ಲ, ಲಂಚದ ಪ್ರಕಾರ ಕೇಳ್ತಾ ಇದಾರೆ, ಏನ್ ಗೊತ್ತಿಲ್ಲ. ಹಕ್ಕುಪತ್ರ ತರಿಸ್ಕೊಡೋದಕ್ಕೆ ಕೊಡ್ಬೇಕು ದುಡ್ಡು ಅಂತ ಅಂತಾರೆ. ಹಾ, ತರಿಸ್ಕೊಡ್ಬೇಕು ಅಂತ ಅಂತಾರೆ. ನಿಮ್ ಹೆಸರಿಗೆ ಆಗಿದ್ಯಾ, ಮಂಜೂರಾಗಿದ್ಯಾ ಸರ್? ಇದೇ ಕೊಟ್ಟಿದ್ದಾರೆ ಸರ್, ಇದು ಆದೇಶ ದಾಖಲೆ ಕೊಟ್ಟಿದ್ದಾರೆ. ನಿಮ್ ಹೆಸರಿಗೆ ಆಗಿದೆ ಅಂತ ಹೇಳ್ಬಿಟ್ಟು CM ಮುಖಾಂತರ ಇವರೇ ಕೊಡ್ಸಿದ್ದು. ನಾವು ಕೊಟ್ಟಿದೀವಮ್ಮ ನಿಮ್ಗೆ, ಇನ್ 3 ತಿಂಗಳು ಟೈಮ್ ಕೊಡಿ, ನಾವು ಹಕ್ಕುಪತ್ರ ತರಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು 3 ತಿಂಗಳು ಹೋಗಿ 30 ತಿಂಗಳಾದ್ರೂ ಇವ್ರು ತರಿಸ್ಕೊಡ್ತಾ ಇಲ್ಲ. ಹಕ್ಕುಪತ್ರನೂ ಇಲ್ಲ, ತಾತ್ಕಾಲಿಕವಾಗಿ ಮನೇನು ಕೊಡ್ತಾ ಇಲ್ಲ. ಏನ್ ಕೇಳಿದ್ರಿ ಇಲ್ಲಿ ಸರ್? ಅದನ್ನ ದಯಾಮರಣ ಕೇಳಿದ್ದು ನಾನು. ನನಗೆ ಜೀವನ ಮಾಡಕ್ ಆಗ್ತಾ ಇಲ್ಲ, ನೀವು ಯಾವುದೇ ರೀತಿಲಿ ನನಗೆ ಸ್ಪಂದಿಸ್ತಾ ಇಲ್ಲ. ಬರೀ ಜನಸಂಪರ್ಕ ಸಭೆಯನ್ನ ಸುಮ್ಮನೆ ತಾತ್ಕಾಲಿಕವಾಗಿ ಮಾಡ್ತೀರಾ. ಯಾವುದೇ ರೀತಿ ಜನರಿಗೆ ನೀವು ಸಮಸ್ಯೆಯನ್ನ ಆಲಿಸೋದಿಲ್ಲ, ಅದನ್ನ ಬಗೆಹರಿಸೋದು ಇಲ್ಲ. ಆಲಿಸಿದ್ರು ಅದಕ್ಕೆ ನನಗೆ ಜೀವನನೇ ಮಾಡಕ್ ಆಗ್ತಾ ಇಲ್ಲ. ದಯವಿಟ್ಟು CM ಹತ್ರ ಮನವಿ ಮಾಡ್ಕೊಳ್ತೀನಿ, ನನಗೆ ದಯಾಮರಣವನ್ನು ನನಗೂ ನನ್ನ ಮಕ್ಕಳಿಗೆ ಕೊಟ್ಬಿಡಿ. ನೀವು ಕೇಳಿದ್ದು ಫಸ್ಟ್ ಅವ್ರೇನಂದ್ರು ಸರ್? ಅವರು ಕೊಡ್ತೀವಮ್ಮ, ನೀವು DC ಹತ್ರ ಹೋಗಿ, ಕಾರ್ಪೊರೇಷನ್ಗೆ ಹೋಗಿ, ನಗರಸಭೆಗೆ ಹೋಗಿ, ಅಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಇದೇ ತರ ಆಲಿಸ್ತಾ ಇದ್ದಾರೆ ಸರ್ ನನಗೆ. ಸಚಿವರು ಹಂಗೆ ಹೇಳಿದ್ರಲ್ಲ ಹೋಗಿ ಅಂತ? ಇಲ್ಲೇ ಇದಾರಲ್ಲ ಸಚಿವರು, ಇವ್ರಿಗೆ ಕಳ್ಸಿದ್ರು DC ಅವ್ರಿಗೆ. ಹಂಗೆ ಸರ್, ಇವಾಗ ಅದನ್ನೇ ಮಾತಾಡಿದ್ ನಾನು. ನನಗೆ ಜೀವನನೇ ಬೇಡ ಸರ್, ನನಗೆ ದಯಾಮರಣ ಕೊಟ್ಬಿಡಿ.